ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ಪ್ರೋಮೋ ನೋಡಿದ್ರ ಏನು ಅನಿಸ್ತು ನಿಮಗೆ? ಫಸ್ಟ್ ಪ್ರೋಮೋ, ಸೆಕೆಂಡ್ ಪ್ರೋಮೋ, ಮತ್ತು ಇವಾಗ ಅಗ್ನಿ ಪರೀಕ್ಷೆ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಾನು ಯಾವತ್ತೂ ನೋಡಿಲ್ಲ ಅದನ್ನು. ನೀವು ಯಾರಾದರೂ ನೋಡಿದ್ರಾ ಅಂತ ತಿಳಿಸಿ. ಆ್ಯಂಡ್ ನನಗೆ ಈ ಸಲದ ಒಂದು ಬಿಗ್ ಬಾಸ್ ಏನಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮತ್ತು ತುಂಬ ಅಂದರೆ ಪ್ರೀವಿಯಸ್ ಬಿಗ್ ಬಾಸ್ಗಳಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇವಾಗ ಅಗ್ನಿ ಪರೀಕ್ಷೆ ಅಂತ ಏನು ಪ್ರೋಗ್ರಾಮ್ ಇದೆಯಲ್ವಾ, ಅದನ್ನು ನಡೆಸ್ಕೊಡೋದಕ್ಕೆ ಸಂಗೀತ ಅವರು ಮತ್ತು ಚಂದನ್ ಶೆಟ್ಟಿ, ವಿನಯ್ ಆ್ಯಂಡ್ ಶ್ರುತಿ ಮ್ಯಾಮ್ ಅವರೆಲ್ಲ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅವ್ರ ಬಗ್ಗೆ ಕೆಲವೊಂದು ಪೋಸ್ಟ್ಗಳನ್ನು ನೋಡಿದೆ ನಾನು. ಬಿಗ್ ಬಾಸ್ ಹಾಕಿರೋದು ಅಂದರೆ ಕಲರ್ಸ್ ಕನ್ನಡದವರು ಹಾಕಿದ್ದಾರೆ ಬಿಗ್ ಬಾಸ್ ರಿಲೇಟೆಡ್ ಆಗಿ. ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಮತ್ತು ಈ ಏನು ಇನ್ಸ್ಟಾಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದೆ, ಅಂದರೆ ನಮ್ಮನ್ನು ಸೆಲೆಕ್ಟ್ ಮಾಡಿಲ್ಲ, ಅಂದರೆ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತೆಲ್ಲ ನೋಡಿದೆ. ತುಂಬ ಜನ ಹೋಗಿ ಬಂದಿದ್ದಾರೆ, ಅಥವಾ ಒಂದಿಷ್ಟು ಜನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೂ ಗೊತ್ತಾಯಿತು. ಸೊ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಅಂದರೆ ನೀವು ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾರ್ಯಾರು ಬಂದರೆ ನಿಮಗೆ ಖುಷಿ ಆಗುತ್ತೆ, ಅಥವಾ ಯಾರು ಬರ್ತಾರೆ ಅಂತ ನಿಮಗೆ ಗೊತ್ತಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ, ಹೆಂಗೆ ಇರುತ್ತೆ ಏನಾಗುತ್ತೆ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ. ನಿಮಗೆ ಗೊತ್ತಿರೋರು ಯಾರಾದರೂ ಹೋಗ್ತಿದ್ದಾರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಸಲ ಬಿಗ್ ಬಾಸಿಂದ. ಅಂದರೆ ಕಾಮನ್ ಪೀಪಲ್ ಬರ್ತಿರೋದ್ರಿಂದ ತುಂಬ ಜನಕ್ಕೆ ಕಾಮನ್ ಪೀಪಲ್ಸೇ ಹತ್ರ ಆಗ್ತಾರೆ ಅಂತ ಅನಿಸುತ್ತೆ. ಅಂದರೆ ಅವರು ಬರ್ತಾರೆ ಅಂತ ಗೊತ್ತಾದಾಗಲೇ ಅವರು ಕಾಮನ್ ಪೀಪಲ್, ನಾವು ಅವ್ರನ್ನ ವಿನ್ ಮಾಡಿಸ್ಬೇಕು ಅಂತ ಒಂದು ಫುಲ್ಲು ವೈರಲ್ ಆಗಿಬಿಡುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಬಟ್ ಪ್ಲೀಸ್ ದಯವಿಟ್ಟು ನೀವು ಯಾರನ್ನಾದರೂ ಇಷ್ಟಪಡ್ತೀರಾ ಅಂದರೆ, ಅಥವಾ ವೋಟ್ ಹಾಕ್ತೀರಾ ಅಂದರೆ, ದಯವಿಟ್ಟು ಅವರು ಬಿಗ್ ಬಾಸ್ ಮನೇಲಿ ಹೇಗಿರ್ತಾರೆ, ಅವ್ರು ಹೇಗೆ ನಡ್ಕೋತಾರೆ, ಅಥವಾ ನಿಮ್ಗೆ ಅವ್ರು ಇಷ್ಟ ಆಗ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ನೋಡಿ ವೋಟ್ ಮಾಡಿ, ಅಥವಾ ಅವ್ರನ್ನ ಇಷ್ಟಪಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ ನಾರ್ಮಲ್ ಆಗಿ ಏನಂತಂದ್ರೆ ಹಳ್ಳಿಯಿಂದ ಬಂದಿದ್ದಾರೆ, ಅಥವಾ ಏನೋ ಕಾಮನ್ ಪೀಪಲ್ ಅಂತ ಅಂದ್ಬಿಟ್ಟು ಅವ್ರನ್ನೇ ಸ್ಟಾರ್ಟಿಂಗಲ್ಲೇ ಅವ್ರನ್ನ ಹೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲರೂ ಸೇರಿಕೊಂಡು. ಸೊ ಉಳಿದಿರೋರಿಗೆ ಏನು ಕಾಂಪಿಟೇಷನ್ ಇರಲ್ಲ. ಅಂದರೆ ಉಳಿದಿರೋರೆಲ್ಲ ಸುಮ್ಮನೆ ಅಲ್ಲಿ ಬಿಗ್ ಬಾಸ್ ಏನಿದೆಯಲ್ವ ಅದರಲ್ಲಿ ವಿನ್ ಆಗೋರು ಏನಿದಾರಲ್ವ ಅವ್ರ ಜೊತೆಗಿರಕ್ಕೆ ಬಂದಿದ್ದಾರೆ, ಅಥವಾ ಅವರು ಫೈಟಿಂಗ್ ಮಾಡಕ್ಕೆ ಬಂದಿದ್ದಾರೆ, ಅವ್ರನ್ನ ಹೀರೋ ಥರ ತೋರ್ಸೋದಕ್ಕೆ ಉಳಿದವರೆಲ್ಲ ಬಂದಿದ್ದಾರೆ ಅನ್ನೋ ಥರ ಆಗಿರುತ್ತೆ. ಸೊ ದಯವಿಟ್ಟು ಆ ಥರ ಮಾಡಬೇಡಿ. ನಿಮಗೆ ಯಾರಾದರೂ ಇಷ್ಟ ಆದರೆ ಅವ್ರನ್ನ ಇಷ್ಟಪಡಿ. ಬಟ್ ಏನಂತಂದರೆ ಸುಮ್ಮನೆ ಅವರು ಹಳ್ಳಿಯಿಂದ ಬಂದಿದ್ದಾರೆ, ಅಥವಾ ಅವರು ತುಂಬ ಬಡವ್ರ ಮಕ್ಕಳು ಬೆಳಿಬೇಕು ಆ್ಯಂಡ್ ಆಲ್ ಥಿಂಗ್ಸ್, ಅದನ್ನೆಲ್ಲ ಅಂದ್ಕೊಂಡು ದಯವಿಟ್ಟು ವೋಟ್ ಮಾಡಬೇಡಿ, ಅಥವಾ ಇಷ್ಟಪಡಬೇಡಿ. ಅವ್ರು ಬಿಗ್ ಬಾಸ್ ಮೇಲೆ ಹೇಗಿರ್ತಾರೆ ಅನ್ನೋದನ್ನು ನೋಡಿಕೊಂಡು ಇಷ್ಟಪಡಿ. ಮತ್ತು ಇವಾಗ ನಿಮ್ಗೆ ಯಾರೋ ಒಬ್ರು ಇಷ್ಟ ಆಗಿದ್ದಾರೆ ಅಂತಂದರೆ ಅವ್ರು ಮಾಡಿರೋದೆಲ್ಲ ಕರೆಕ್ಟ್ ಅನ್ನೋದು, ಅಥವಾ ಅವ್ರು ಮಾಡಿರೋ ರಾಂಗ್ ಥಿಂಗ್ನ ನೀವು ಹೇಳೋದೇ ಇಲ್ಲದೆ ಇರೋದು, ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಕೇವಲ ಅದೊಂದು ಶೋ ಅಷ್ಟೇ. ಅದನ್ನು ಶೋ ಥರನೇ ನೋಡಿ, ತುಂಬ ಅತಿಯಾಗಿ ತಗೊಂಡು ಈ ಕಮೆಂಟ್ ಸೆಕ್ಷನಲ್ಲೆಲ್ಲ ಫುಲ್ಲು ಜಗಳ ಮಾಡ್ಕೊತಿರ್ತಾರೆ. ಸೊ ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಖುಷಿಯಾಗಿ ಹ್ಯಾಪಿಯಾಗಿ ತಗೊಳ್ಳಿ. ಮತ್ತು ಸ್ಟಾರ್ಟ್ ಆಗ್ತಿದೆ ಇವಾಗ, ನಮ್ಮ ಸುದೀಪ್ ಅವರು ಬರ್ತಿದ್ದಾರೆ, ಅವ್ರನ್ನೂ ನೋಡ್ಬೋದು. ಎಷ್ಟೊಂದು ಜನ ಸರ್ ಅಭಿಮಾನಿಗಳಿರ್ತಾರೆ. ಸೊ ಅವರಿಗೂ ತುಂಬ ಖುಷಿ ಆಗುತ್ತೆ ಸರ್ನ ನೋಡಿ. ಯಾಕೆಂತಂದರೆ ಅವ್ರು ಫಿಲ್ಮಲ್ಲಿ ನೋಡಿರ್ತಾರಲ್ವ, ಜಸ್ಟು ಎಷ್ಟೊಂದು ಜನ ಅವ್ರನ್ನ ಬಿಗ್ ಬಾಸಿಂದನೇ ಇಷ್ಟಪಡುವಂಥವ್ರು ಇರ್ತಾರೆ. ಸೊ ಅಂಥವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರು ಹೋಗ್ತಿದ್ದಾರೆ, ಅಥವಾ ನಿಮ್ಮ ಫ್ರೆಂಡ್ಸು ಯಾರು ಹೋಗಬೇಕು ಅಂತ ಅಂದ್ಕೊಂಡಿದ್ರು, ಯಾರ್ಯಾರು ಬಿಗ್ ಬಾಸ್ಗೆ ಅಂದರೆ ಬಿಗ್ ಬಾಸ್ಗೆ ಅರ್ಜಿ ಹಾಕ್ಬಿಟ್ಟು ಅದು ರಿಜೆಕ್ಟ್ ಆಗಿದೆ, ಎಲ್ಲದನ್ನು ನಮಗೆ ತಿಳಿಸಿ ಕಮೆಂಟಲ್ಲಿ. ಆ್ಯಂಡ್ ನನಗಂತೂ ತುಂಬ ಖುಷಿ ಇದೆ. ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಈ ಸತಿ ಬಿಗ್ ಬಾಸ್ ಹೆಂಗಿರುತ್ತೆ, ರೂಲ್ಸ್ಗಳು ಹೆಂಗಿರುತ್ತೆ, ಯಾರ್ಯಾರು ಬರ್ತಾರೆ, ಕಾಮನ್ ಪೀಪಲ್ ಅಂದರೆ ಯಾರನ್ನ ತರ್ತಾರೆ, ಅಥವಾ ಯಾರು ಸೆಲೆಬ್ರಿಟೀಸ್ ಬರ್ತಾರೆ ಅಂತೆಲ್ಲ ನೋಡೋಣ. ಸೊ ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂದರೆ, ಪ್ಲೀಸ್ ಅವರು ಯಾರೋ ಬಡವರಿದ್ದಾರೆ ಮತ್ತು ಎಕ್ಸ್ಟ್ರಾ ಸ್ಟಫ್ನೆಲ್ಲ ದಯವಿಟ್ಟು ಆ ಥರ ಯೂಸ್ ಮಾಡ್ಕೊಂಡು ಯಾರಿಗೂ ಸಪೋರ್ಟ್ ಮಾಡಬೇಡಿ. ಇಲ್ಲಾಂದರೆ ಉಳಿದಿರುವಂತಹ ಈ ಬಡವರು ಅಂತ ಎಲ್ಲ ವಿನ್ ಮಾಡಿಸಿದ್ರೆ ಇರುವಂಥವ್ರು ಎಷ್ಟೇ ಕಷ್ಟಪಟ್ಟರು ವ್ಯಾಲ್ಯೂ ಇರಲ್ಲ ಅಂತ ಅನ್ಸುತ್ತೆ. ದಯವಿಟ್ಟು ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಆದವ್ರನ್ನ ಇಷ್ಟಪಡಿ, ಬಟ್ ಸ್ಟಿಲ್ ಅವರು ಅಥವಾ ಆ ಕ್ಯಾಸ್ಟು ಈ ಕ್ಯಾಸ್ಟ್
ಏನೇನೋ ಅಂದ್ಕೊಂಡೆಲ್ಲ ಇಷ್ಟಪಡ್ತಾರಲ್ವ, ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಬಟ್ ನನಗೇನಂದರೆ ಒಬ್ಬರಾದ್ರೂ ಹುಡುಗಿರ್ ಗೆಲ್ಲೆ ಅಂತ ಆಸೆ ಇದೆ. ಸೊ ನೋಡೋಣ, ಹಾಗಂತ ನಾನು ಹುಡುಗಿರ್ ಗೆಲ್ಲಬೇಕು ಅಂತ ಅಂದ್ಕೊಂಡು ಈ ಹುಡುಗಿರ್ಗೆ ಸಪೋರ್ಟ್ ಮಾಡೋದು ಅಂಥದ್ದೆಲ್ಲ ಏನಿಲ್ಲ. ನನಗೆ ಹುಡುಗಿರ್ ಗೆಲ್ಲಬೇಕು ಅಂತ ಆಸೆ ಇದೆ. ಸೊ ಪ್ರತಿ ಸತಿನೂ ಒಂದೊಂದು ಹುಡುಗಿ ಒಂದೊಂದು ಸೀಸನಲ್ಲಿ ಇಷ್ಟ ಆಗ್ತಾರೆ, ನನಗಂತೂ ತುಂಬ ಇಷ್ಟ ಆಗ್ತಾರೆ. ಸೊ ನೋಡೋಣ ಏನಾಗುತ್ತೆ. ಈ ಸತಿ ಬಿಗ್ ಬಾಸ್ ಹೇಗಿರುತ್ತೆ ಅಂತ ಮೊದಲು ನೋಡಬೇಕು. ಯಾವಾಗಿಂದ ಬರ್ತಾ ಇದೆ ಅಂತ ಅಂದರೆ ಆಗಸ್ಟ್ 16 ರಾತ್ರಿ 9 ಗಂಟೆಗೆ, ಮತ್ತು ಸೋಮವಾರದಿಂದ ಶುಕ್ರವಾರ 9:30ಕ್ಕೆ ಅಂತ ಇದೆ. ಸೊ ನನ್ನ ಪ್ರಕಾರ ಇದನ್ನೇ ಒಂದು ವೀಕು ಅಥವಾ 1 ಮಂತ್ ಈ ಥರ ಅಗ್ನಿ ಪರೀಕ್ಷೆ ಮಾಡ್ತಾರಾ, ಅಥವಾ ಅವಾಗಿಂದನೇ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತಾ ಅನ್ನೋದು ನನಗೆ ಅದು ಗೊತ್ತಾಗ್ತಿಲ್ಲ. ಸೊ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ತಿಳಿಸಿ, ಅಥವಾ ನಿಮ್ಗೇನಾದರೂ ಗೊತ್ತಿದೆ ಅದ್ರ ಬಗ್ಗೆ ಅಂತ ತಿಳಿಸಿ. ಸೊ ಥ್ಯಾಂಕ್ ಯು. ಮತ್ತು ಎಲ್ಲ ಹೇಗಿದ್ದೀರಾ? ತುಂಬ ಟೈಮ್ ಆಯಿತು ವಿಡಿಯೋ ಮಾಡ್ದಿರಾ. ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಂಡ್ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದೀನಿ. ಸೊ ಇನ್ಮೇಲೆ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ಮಿಸ್ ಮಾಡಲ್ಲ, ಪ್ರತಿದಿನ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ದಯವಿಟ್ಟು ವೀಡಿಯೋಸ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಇನ್ನು ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ತಿಳಿಸಿ. ಸೊ ನನ್ನ ಚಾನಲಲ್ಲಿ ನಾನು ಇವಾಗ ಸ್ಟೋರೀಸ್ನ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಬೇರೆ ಯಾವುದಾದ್ರೂ ಸ್ಟೋರಿ ಬೇಕಾದನ್ನು ನನಗೆ ತಿಳಿಸಿ. ಆ್ಯಂಡ್ ನಾನಿವಾಗ ಬಿಗ್ ಬಾಸ್ನ ವೀಡಿಯೋಸ್ನ ಮಾಡಿದ್ರೆ, ಅಂದರೆ ನೆಕ್ಸ್ಟ್ ನಾನು ಕಂಟಿನ್ಯೂಸ್ ಆಗಿ ಏನಾದರೂ ಮಾಡಿದ್ರೆ, ನಾನು ಈ ಸ್ಟೋರೀಸ್ನ ಶಾರ್ಟ್ಸಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನಂಗೆ ತಿಳಿಸಿ, ಅದರ ಬೇಸ್ ಮೇಲೆ ಮಾಡ್ತಾ ಹೋಗೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬ ಖುಷಿ ಆಗುತ್ತೆ, ಮತ್ತು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇದು ನಮಗೆ ಪ್ರೋತ್ಸಾಹ ಆಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅಷ್ಟು ಜನಕ್ಕಂತೂ ತುಂಬ ಥ್ಯಾಂಕ್ಸ್.